ಯು ಜೀಸಸ್. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ನನ್ನ ಪ್ರಿಯ ಕರ್ತನೇ ಆವರಿಸಿ ನನ್ನ ನಡೆಸಯ್ಯ. ನಿನ್ನ ಮಾರ್ಗವಾ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ಮಾರ್ಗವಾ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ಈ ದಿನ ನಮ್ಮನ್ನು ನಡೆಸಿ ಆವರಿಸಿ ನಡೆಸಯ್ಯ. ಕಣ್ಮಣಿಯಂತೆ ನನ್ನ ಕಾಯಬೇಕಯ್ಯ, ಹದ್ದಿನಂತೆ ಹೊರಬೇಕಯ್ಯ. ಕಣ್ಮಣಿಯಂತೆ ನನ್ನ ಕಾಯಬೇಕಯ್ಯ, ಹದ್ದಿನಂತೆ ಹೊರಬೇಕಯ್ಯ. ನಿನ್ನ ರೆಕ್ಕೆಯ ನೆರಳಲ್ಲಿಯೇ ಎಂದೆಂದು ಇರಿಸಯ್ಯ. ನಿನ್ನ ರೆಕ್ಕೆಯ ನೆರಳಲ್ಲಿಯೇ ಎಂದೆಂದು ಇರಿಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ನನ್ನ ಪ್ರಿಯ ಕರ್ತನೇ ಆವರಿಸಿ ನನ್ನ ನಡೆಸಯ್ಯ. ಕಡು ಬಿಸಿಲಲ್ಲಿ ತಣ್ಣನೆ ನೆರಳೇ, ಬಿರುಗಾಳಿಗೆ ಆಶ್ರಯವೇ. ಕಡು ಬಿಸಿಲಲ್ಲಿ ತಣ್ಣನೆ ನೆರಳೇ, ಬಿರುಗಾಳಿಗೆ ಆಶ್ರಯವೇ. ಘೋರ ಮಳೆಯಲ್ಲೂ ಕಾಯುವವನೇ ನನ್ನಯ ಗುಡಾರವೇ. ಘೋರ ಮಳೆಯಲ್ಲೂ ಕಾಯುವವನೇ ನನ್ನಯ ಗುಡಾರವೇ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ಎಸ್ ಲಾರ್ಡ್ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ನ್ಯಾಯ ತೀರ್ಪಿನ ಆತ್ಮನಾದವನೇ, ದಹಿಸುವ ಪವಿತ್ರಾತ್ಮನೇ. ನ್ಯಾಯ ತೀರ್ಪಿನ ಆತ್ಮನಾದವನೇ, ದಹಿಸುವ ಪವಿತ್ರಾತ್ಮನೇ. ಪಾಪ ತೊಳೆದು ಶುದ್ಧ ಮಾಡುವ ಪಾವನ ಪವಿತ್ರಾತ್ಮನೇ. ಪಾಪ ತೊಳೆದು ಶುದ್ಧ ಮಾಡುವ ಪಾವನ ಪವಿತ್ರಾತ್ಮನೇ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನನ್ನ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ
ಆವರಿಸಿ ನಡೆಸಯ್ಯ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಯೆರೂಸಲೇಮೇ ನಿನ್ನ ಮರೆತರೆ ನನ್ನ ಬಲಗೈ ಬೀಳುವುದು. ಯೆರೂಸಲೇಮೇ ನಿನ್ನ ಮರೆತರೆ ನನ್ನ ಬಲಗೈ ಬೀಳುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಲಿಗೆ ಸೇದುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಲಿಗೆ ಸೇದುವುದು. ಹರುಷದ ಮುಕುಟ ನೀನೇ ಅಯ್ಯ, ನನ್ನ ಮದಲಿಂಗನೇ ಮರೆಯೇನು ನಾ. ಹರುಷದ ಮುಕುಟ ನೀನೇ ಅಯ್ಯ, ನನ್ನ ಮದಲಿಂಗನೇ ಮರೆಯೇನು ನಾ. ಹಗಲೆಲ್ಲ ಹಾಡು ನೀನೇ, ಎಸ್ ಡ್ಯಾಡಿ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಚಿಂತೆಯಿಂದ ನಾ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಎಸ್ಲೋ ನನ್ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಅಯ್ಯ, ಮದಲಿಂಗನೇ ಮರೆಯೇನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಮದಲಿಂಗನೇ ಮರೆಯೇನು ನಾ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ ಡ್ಯಾಡಿ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ಎಸ್ ಫಾದರ್ ಗಾಡ್, ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ ಡ್ಯಾಡಿ. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಹರುಷದ ಮುಕುಟ ನೀನೇ ಅಯ್ಯ,
ನನ್ ಮದಲಿಂಗನೇ ಮರೆಯೇನು ನಾ ಹರುಷದ ಮುಕುಟ ನೀನೇ ಅಯ್ಯ ನನ್ ಮದಲಿಂಗನೇ ಮರೆಯೇನು ನಾ ಹಗಲೆಲ್ಲ ಹಾಡು ನೀನೇ ರಾತ್ರಿಯ ಕನಸು ನೀನೇ ಮೇಲಾದ ಸಂತೋಷ ನೀನೇ ದಿನವೆಲ್ಲ ನಿನ್ನ ಹಾಡುವೆ ನನ್ನ ಮೇಲಾದ ಸಂತೋಷ ನೀನೇ ದಿನವೆಲ್ಲ ನಿನ್ನ ಹಾಡುವೆ ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ ಹೌದು ಡ್ಯಾಡಿ ಚಿಂತೆಯಿಂದ ನಾ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ ಹರುಷದ ಮುಕುಟ ನೀನೇ ಅಯ್ಯ ನನ್ ಮದಲಿಂಗನೇ ಮರೆಯೇನು ನಾ ಹರುಷದ ಮುಕುಟ ನೀನೇ ಅಯ್ಯ ನನ್ ಮದಲಿಂಗನೇ ನನ್ನ ಮದಲಿಂಗನೇ ಓ ಹಗಲೆಲ್ಲ ಹಾಡು ನೀನೇ ಡ್ಯಾಡಿ ರಾತ್ರಿಯ ಕನಸು ನೀನೇ ಮೇಲಾದ ಸಂತೋಷ ನೀನೇ ದಿನವೆಲ್ಲ ನಿನ್ನ ಹಾಡುವೆ ನನ್ನ ಮೇಲಾದ ಸಂತೋಷ ನೀನೇ ದಿನವೆಲ್ಲ ನಿನ್ನ ಹಾಡುವೆ ಅಪ್ಪ ಆಲ್ಫಾ ಒಮೇಗಾ ಸ್ತುತಿ ನಿಮಗೆ ಎಂದೆಂದು ಆದಿಯು ಅಂತ್ಯವು ನೀನೇ ಸ್ತುತಿಗೆ ಪಾತ್ರನೇ ಅಪ್ಪ ಆಲ್ಫಾ ಒಮೇಗಾ ಸ್ತುತಿ ನಿಮಗೆ ಎಸ್ ಡ್ಯಾಡಿ ಎಂದೆಂದು ಅಪ್ಪ ಎಂದೆಂದು ಅಪ್ಪ ಆಲ್ಫಾ ಒಮೇಗಾ ಸ್ತುತಿ ನಿಮಗೆ ಎಂದೆಂದು ನಿನ್ ಪ್ರೀತಿ ತೋರಿದೆ ನನಗೆ ಉನ್ನತ ಅಭಿಷೇಕದಿಂದ ನಿನ್ ಪ್ರೀತಿ ತೋರಿದೆ ನನಗೆ ಉನ್ನತ ಅಭಿಷೇಕದಿಂದ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಆದಿಯು ಅಂತ್ಯವು ನೀನೇ ಸ್ತುತಿಗೆ ಪಾತ್ರನೇ ಅಪ್ಪ ಆಲ್ಫಾ ಒಮೇಗಾ ಸ್ತುತಿ ನಿಮಗೆ ಎಂದೆಂದು ಆಲ್ಫಾ ಒಮೇಗಾ ಸ್ತುತಿ ನಿಮಗೆ ಎಂದೆಂದು ಕೃಪೆಯಲ್ಲಿ ಐಶ್ವರ್ಯನು ನೀನೇ ಹೃದಯದ ದೀಪವಾಗಿರುವೆ ಕೃಪೆಯಲ್ಲಿ ಎಸ್ ಹೌದಪ್ಪ ಹೃದಯದ ದೀಪವಾಗಿರುವೆ
ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವೂ ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ ಎಂದೆಂದು. ಡ್ಯಾಡಿಯನ್ನು ನೋಡಿ ಹೇಳೋಣ, ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು, ಸ್ತುತಿ ನಿಮಗೆ ಎಂದೆಂದು. ಹಲ್ಲೆಲೂಯಾ. ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಈ ಆತ್ಮಿಕ ಜೀವಿತ ನಿನ್ನ ಕೃಪೆ. ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ. ಎಸ್ ಡ್ಯಾಡಿ. ಸ್ತುತಿಗೆ ಪಾತ್ರನೇ, ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ. We praise you, Lord. We glorify you, Jesus. ಸ್ತುತಿ ನಿಮಗೆ ಎಂದೆಂದು. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಗೆ ಹೊಸ ಜೀವನ ಕೊಟ್ಟಿರುವ ಆತನೇ, ನಮ್ಮನ್ನು ಕಾಪಾಡಿ ನಡೆಸಿರುವ ಆತನೇ, ನಿಮಗೆ ವಂದನೆ, ನಿಮಗೆ ವಂದನೆ. ನಿಮಗಾಗಿ ಜೀವಿಸಲೆಂದೇ ನಮ್ಮನ್ನು ಆರಿಸ್ಕೊಂಡಿದ್ದೀರಪ್ಪ. ಓ ಹಲ್ಲೆಲೂಯಾ. ತಂದೆಯ ಚಿತ್ತವನ್ನು ನೆರವೇರಿಸಲೆಂದೇ ನಮ್ಮನ್ನು ಆರಿಸಿಕೊಂಡಿದ್ದೀರಿ. ವಂದನೆ. ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ, ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು, ಸ್ತುತಿ ನಿಮಗೆ ಎಂದೆಂದು, ಸ್ತುತಿ ನಿಮಗೆ ಎಂದೆಂದು. ಹಲ್ಲೆಲೂಯಾ. ಸ್ತೋತ್ರ ನಿಮಗೆ, ಘನತೆ ನಿಮಗೆ, ಗೌರವ ನಿಮಗೆ, ಆರಾಧನೆ ನಿಮಗೆ, ನಿಮಗೆ ಡ್ಯಾಡಿ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೇ ಆರಾಧಿಸುತ್ತೇವೆ, ನಿಮ್ಮ ನಾಮವನ್ನೇ ಮೇಲೆತ್ತಿ ಘನಪಡಿಸುತ್ತೇವೆ. ನೀವು ಮಾತ್ರ ಸ್ತುತಿಗೆ ಯೋಗ್ಯನಾದ ದೇವರು, ಘನತೆಗೆ ಅರ್ಹನಾದ ತಂದೆ. ನಿಮಗೆ ಸ್ತೋತ್ರ,
ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. Thank you, Lord. Thank you. Thank you. Thank you. ಕೃಪಾ ಸಂಪನ್ನನೇ, ಈ ಮುಂಜಾನೆ ವೇಳೆಗಾಗಿ ಸ್ತೋತ್ರ. ನಿನ್ನ ಜೊತೆ ಇರುವ ಸೌಭಾಗ್ಯ ನಮಗೆ ಸಿಕ್ಕಿದೆ. ವಂದನೆ. ಇನ್ನಿರುವಂಥ ಸಮಯದಲ್ಲೂ ನಮ್ಮೊಂದಿಗಿರಿ. ನಮಗೆ ಆಲೋಚನೆ ಕೊಡಿ, ನಮಗೆ ಮಾರ್ಗದರ್ಶನ ಕೊಡಿ, ನಮ್ಮನ್ನು ತಿದ್ದಿ ನಿಮ್ಮ ಯೋಜನೆಯಲ್ಲಿ ನಮ್ಮನ್ನು ನಡೆಸಿ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಎಫೆಸ 4ನೇ ಅಧ್ಯಾಯ 3ನೇ ವಚನವನ್ನು ಓದೋಣ. ಎಫೆಸ 4:3. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಎಚ್ಚರಿಕೆಯಾಗಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪವಿತ್ರಾತ್ಮನಿಂದ ಉಂಟಾದ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ, ಪವಿತ್ರಾತ್ಮನಿಂದ ಉಂಟಾದ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಪವಿತ್ರಾತ್ಮನಿಂದ ಒಂದು ಐಕ್ಯತೆ ಉಂಟಾಗಿದೆಯಂತೆ. ಏನು ಐಕ್ಯತೆ ಅದು? 4ನೇ ವಚನ ಹೇಳ್ತದೆ, ಒಬ್ಬನೇ ಆತ್ಮನನ್ನು ಹೊಂದಿದವರು ನಾವು ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು, ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಒಬ್ಬನೇ. ಹಲ್ಲೆಲೂಯಾ. ನೋಡಿ, ರಕ್ಷಣೆ ಹೊಂದಿರುವಂತಹ ನಮ್ಮೆಲ್ಲರಿಗೂ ನಾವೆಲ್ಲರೂ ಒಂದೇ ದೇಹ, ನಾವೆಲ್ಲರೂ ಒಂದೇ ದೇಹ, ಒಬ್ಬನೇ ಆತ್ಮನನ್ನು ಹೊಂದಿ. ನಾನು ಹೊಂದಿರುವ ಪವಿತ್ರಾತ್ಮನು ಪವಿತ್ರಾತ್ಮನನ್ನೇ ನೀವು ಹೊಂದಿದ್ದೀರಿ, ಅವರು ಹೊಂದಿದ್ದಾರೆ. ಒಬ್ಬನೇ ಪವಿತ್ರಾತ್ಮ. ನೋಡಿ, ಈ ಅನ್ಯೋನ್ಯತೆ ನೋಡಿದ್ರಲ್ಲಿ ಏನಿದೆ ಅಂತ ಹೇಳಿ. ಹಲ್ಲೆಲೂಯಾ. ಮತ್ತು ಒಂದೇ ಪದವಿಯನ್ನು ನಿರೀಕ್ಷಿಸ್ತಾ ಇದ್ದೀವಿ. ನೀವೆಲ್ಲಿಗೆ ಹೋಗ್ತೀರಿ? ಪರಲೋಕ. ನಾನು ಪರಲೋಕನೇ. ಹಲ್ಲೆಲೂಯಾ. ಆಮೇಲೆ ನೀವೆಲ್ಲರಿಗೂ ಒಬ್ಬನೇ ಕರ್ತನು. ನಿಮಗೆ ಯಾರು ಕರ್ತನು? ಜೀಸಸ್. ನನಗೂ ಜೀಸಸ್ಸೇ. ಹಲ್ಲೆಲೂಯಾ. ನಿಮಗೆ ಭರವಸೆ ಇದೆ, ನಿಮಗೆ ಭರವಸೆ ಇದೆ. ಯಾರಲ್ಲಿ ಭರವಸೆ ಇದೆ? ಕ್ರಿಸ್ತನಲ್ಲಿ ಭರವಸೆ ಇದೆ. ಏನು ಭರವಸೆ ಇದೆ? ನಿತ್ಯದ ಭರವಸೆ ಇದೆ. ನನಗೂ ಅದೇ ಭರವಸೆ ಇದೆ. ನನಗೂ ಆತನಲ್ಲೇ ಭರವಸೆ ಇದೆ. ಹಲ್ಲೆಲೂಯಾ. ನೀವು ದೀಕ್ಷಾಸ್ನಾನ ತೊಗೊಂಡಿದ್ದೀರಾ? ನಾನು ದೀಕ್ಷಾಸ್ನಾನ ತೊಗೊಂಡಿದ್ದೀನಿ. ಹಲ್ಲೆಲೂಯಾ. ನೋಡಿ, ಒಂದೇ ಆತ್ಮನಿಂದ ನಮಗೊಂದು ಐಕ್ಯತೆ ಉಂಟಾಗಿದೆ. ಈ ಐಕ್ಯತೆಯನ್ನು ಕಾಪಾಡಿಕೊಳ್ಳಿರಿ. ಹಲ್ಲೆಲೂಯಾ. ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ ಎಂಬುದಾಗಿ ದೇವರು ನಮಗೆ ಈ ವಾಕ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆ ಐಕ್ಯತೆಯನ್ನು ಹೇಗೆ ಕಾಪಾಡಿಕೊಳ್ಳುವುದು ಅಂತ ಹೇಳಿ ನಮಗೆ ಮೇಲೆ 3 ಮತ್ತು 4ನೇ ವಾಕ್ಯಗಳಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. 2ನೇ ವಚನದಿಂದ ಓದ್ಕೊಂಡು ಬನ್ನಿರಿ. ಎಫೆಸ 4:2 ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ. ಪೂರ್ಣ ವಿನಯ ಸಾತ್ವಿಕತ್ವದಿಂದಲೂ ಕೂಡಿದ, ಸಾತ್ವಿಕತ್ವದಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಅಂತ ಹೇಳಿ ಈಗಾಗಲೇ ನಾವು ಧ್ಯಾನ ಮಾಡಿದ ನೆನಪಿರ್ಬೋದು. ಈಗ ನೋಡಿ, ಪ್ರೀತಿಯಿಂದ ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿ ಪವಿತ್ರಾತ್ಮನಿಂದುಂಟಾದ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಹಲ್ಲೆಲೂಯಾ. ಸಮಾಧಾನವೆಂಬ ಬಂಧನದಿಂದ
ಕಟ್ಟಲ್ಪಟ್ಟವರಾಗಿರಿ. ಹಲ್ಲೆಲೂಯ. ಹೇಗೆ ಈ ಪವಿತ್ರಾತ್ಮನಿಂದ ಉಂಟಾದಂತಹ ಐಕ್ಯತೆಯನ್ನು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳಿದರೆ, ಸಮಾಧಾನವೆಂಬ ಬಂಧನ ಬೇಕಂತೆ. ನಮ್ಮೆಲ್ಲರ ಮಧ್ಯದಲ್ಲಿ ಸಮಾಧಾನವೆಂಬ ಒಂದು ಬಂಧನ. ಹಲ್ಲೆಲೂಯ. ನೋಡಿ, ಪ್ರತಿಯೊಬ್ಬರು ಬೇರೆ ಬೇರೆ ಹಿನ್ನೆಲೆ, ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆದವರು, ಬೇರೆ ಬೇರೆ ಭಾಷೆ ಹಿನ್ನೆಲೆ, ಪ್ರಾಂತ್ಯ ಹಿನ್ನೆಲೆ ಏನೇ ಇರ್ಬೋದು. ಆದರೆ ನಮ್ಮ ಮಧ್ಯದಲ್ಲಿ ನಾವು ಒಟ್ಟಾಗಿರಲಿಕ್ಕೆ ಮುಂದೆ ಬಂದಿದ್ದೇವೆ. ಹಲ್ಲೆಲೂಯ. ಅನ್ಯೋನ್ಯವಾಗಿರಲಿಕ್ಕೆ ನಾವು ಮುಂದೆ ಬಂದಿದ್ದೇವೆ. ಒಂದೇ ರಾಜ್ಯಕ್ಕೆ ಹೋಗಲಿಕ್ಕೆ ಮುಂದೆ ಬಂದಿದ್ದೇವೆ. ಒಂದೇ ಆತ್ಮನನ್ನು ಪಡ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದೇವೆ. ಒಂದೇ ಭರವಸೆಯನ್ನು ಹೊಂದ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದೇವೆ. ಒಂದೇ ಸ್ನಾನವನ್ನು ಹೊಂದಿಕೊಳ್ಳಲಿಕ್ಕೆ ಮುಂದೆ ಬಂದಿದ್ದೇವೆ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಸಮಾಧಾನದಿಂದ ಇದ್ದರೆ ಮಾತ್ರವೇ ಸಾಧ್ಯ. ಹಲ್ಲೆಲೂಯ. ನಾವು ಒಬ್ರಿಗೊಬ್ರು ನಮ್ಮ ಮಧ್ಯದಲ್ಲಿ ಅನ್ಯೋನ್ಯತೆಯನ್ನು, ಸಮಾಧಾನವನ್ನು ಕಾಪಾಡಿಕೊಳ್ಳಲಿಲ್ಲ ಅಂದರೆ ಈ ಐಕ್ಯತೆ ಇರೋದಿಲ್ಲ. ಪವಿತ್ರಾತ್ಮನಿಂದ ನಮಗುಂಟಾಗಿರುವ ಐಕ್ಯತೆ, ನಾವು ಬೇರೆ ಬೇರೆ ಅಂತ ಹೇಳಿ ಲೆಕ್ಕ ಆಗ್ಬಿಡ್ತದೆ. ನಾವು ಬೇರೆ ಬೇರೆ ಅಲ್ಲ, ನಾವೆಲ್ಲ ಒಂದೇ ಅಂತ ಹೇಳಿ ಗುರುತಿಸ್ಕೋತಾ ಇದ್ದೀವಿ. ಒಂದೇ ಆತ್ಮನಿಂದ, ಒಂದೇ ದೇಹ, ಒಂದೇ ಆತ್ಮನಿಂದ ತುಂಬಲ್ಪಟ್ಟಿದ್ದೀವಿ. ಒಂದೇ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ. ಒಬ್ಬನೇ ಕರ್ತನ ನಮಗಿದ್ದಾನೆ. ನಮಗೊಂದೇ ಭರವಸೆ ಇದೆ. ಒಂದೇ ದೀಕ್ಷಾ ಸ್ನಾನ. ಹಲ್ಲೆಲೂಯ. ಇದನ್ನು ನೀವು ಹೇಳೋದಾದರೆ ನಿಮ್ಮ ಮಧ್ಯದಲ್ಲಿ ಏನಿರಬೇಕಂತೆ? ಸಮಾಧಾನ ಇರಬೇಕು. ಒಬ್ರಿಗೊಬ್ರು ಸಮಾಧಾನನೇ ಇಲ್ಲ. ಒಂದೇ ರಾಜ್ಯಕ್ಕೆ ಹೆಂಗೆ ಹೋಗ್ಲಿಕ್ಕೆ ಆಗುತ್ತೆ? ನೀವು ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ನೀವು ಹೆಂಗೆ ಒಂದೇ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗುತ್ತೆ? ಹೆಂಗೆ ಸಾಧ್ಯ? ಒಂದೇ ರಾಜ್ಯಕ್ಕೆ ಅದೇಂಗೆ ಹೋಗ್ಬಿಡ್ತೀರಿ? ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಪೌಲನು ಅದರಿಂದ ಬಹಳ ರಿಕ್ವೆಸ್ಟ್ ಮಾಡ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 10ನೇ ವಚನದಲ್ಲಿ ತುಂಬ ರಿಕ್ವೆಸ್ಟ್ ಮಾಡ್ತಾನೆ, ದಯವಿಟ್ಟು ಈ ಅನ್ಯೋನ್ಯತೆಯನ್ನು ನೀವು ಕಾಪಾಡಿಕೊಳ್ಳ್ರಿ. ಇಲ್ಲಾಂದರೆ ನಿಮ್ಮ ಆತ್ಮಿಕ ಜೀವಿತಕ್ಕೆ ಮರ್ಯಾದೆನೇ ಇಲ್ಲ. ಓದಿ. 1 ಕೊರಿಂಥ 1:10. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ, ಒಬ್ಬರಿಗೊಬ್ಬರು ಹೊಂದಿಕೆಯಿಂದ ಇರಬೇಕೆಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ದೇವರ ಹತ್ರ ಪ್ರಾರ್ಥನೆ ಅಲ್ಲ ಅದು, ಆಮೇಲೆ ಫಸ್ಟ್ ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಿ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಅಲ್ಲಿ ಕರೆಯಲ್ಪಟ್ಟವರು, ಅದನ್ನು ಮರ್ತು ಬಿಡಬೇಡ್ರಿ. ನಾವು ನಿತ್ಯ ರಾಜ್ಯಕ್ಕೆ ಕರೆಯಲ್ಪಟ್ಟವರು, ನಿತ್ಯ ಒಂದೇ ವಿಷನ್ ಹೊಂದಿರುವವರು, ಒಂದೇ ಬರ್ಡನ್ ಹೊಂದಿರುವವರು, ಒಂದೇ ದೀಕ್ಷೆ ಹೊಂದಿರುವವರು. ಅದನ್ನು ಮರ್ತು ಬಿಡಬೇಡ್ರಿ. ಒಬ್ರಿಗೊಬ್ಬರು ಸಮಾಧಾನದಿಂದಿರಲಿಕ್ಕೆ ತೀರ್ಮಾನ ಮಾಡಿರಿ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ ಹೇಳ್ತದೆ. ಇಬ್ರಿಯ 12:14. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ನೀವು ಪ್ರಯತ್ನ ಮಾಡಿ. ಏನು ಪ್ರಯತ್ನ ಮಾಡಬೇಕಂತ? ಎಲ್ಲರ ಸಂಗಡ ಸಮಾಧಾನದಿಂದಿರಲಿಕ್ಕೆ ನಾವೊಂದು ಸಿನ್ಸಿಯರ್ ಎಫರ್ಟ್ ಹಾಕಬೇಕಂತೆ. ಪ್ರಯತ್ನ ಮಾಡಿ ಎಲ್ಲರ ಸಂಗಡ ಸಮಾಧಾನದಿಂದಿರಲಿಕ್ಕೆ, ಅನ್ಯೋನ್ಯವಾಗಿರಲಿಕ್ಕೆ ಒಂದು ಸೀರಿಯಸ್ ಆದ ಸಿನ್ಸಿಯರ್ ಪ್ರಯತ್ನ ಮಾಡಿರಿ. ಯಾಕಂದರೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಆತ್ಮಿಕ ಜೀವಿತಕ್ಕೆ ಅದಿಲ್ಲ ಅಂದರೆ ಮರ್ಯಾದೆನೇ ಇಲ್ಲ. ಅದು ಬಹಳ ಪ್ರಾಮುಖ್ಯವಾದದ್ದು. ಇನ್ನೊಂದು ವಚನವನ್ನು ಕೂಡ ಓದಿ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ. ರೋಮಾಪುರ 12:18. ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಸಾಧ್ಯವಾದರೆ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ, ಅಂದರೆ ಏನರ್ಥ? ಮೇಕ್ ಯುವರ್ ಬೆಸ್ಟ್ ಎಫರ್ಟ್. ನಿಮ್ಮ ಬೆಸ್ಟ್ ಪ್ರಯತ್ನ ಮಾಡಿ. ಏನಕ್ಕೆ? ಸಮಾಧಾನದಿಂದ ಇರಲಿಕ್ಕೆ. ಹಲ್ಲೆಲೂಯ. ನನಗೆ ಆಗದೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ, ಇನ್ನು ಇದಕ್ಕೆ ಮೇಲೆ ನನ್ನ ಕೈಲಿ ಏನು ಮಾಡೋದಂತ ಗೊತ್ತಿಲ್ಲ ಅನ್ನೋಷ್ಟರ ಮಟ್ಟಿಗೆ ಒಂದು ಬೆಸ್ಟ್ ಪ್ರಯತ್ನ ಮಾಡಿರಿ. ಸಣ್ಣ ಸಣ್ಣ ವಿಷಯದಕ್ಕೂ ಸಮಾಧಾನ ಹಾಳಾಗಕ್ಕೆ ಅವಕಾಶ ಕೊಡಬೇಡ್ರಿ. ನೋಡಿ, ಯಾಕೆ ಇಷ್ಟು ಇದನ್ನು ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಅಂದರೆ, ದೇವ್ರ ವಾಕ್ಯ ಹೇಳ್ತದೆ, ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 50ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ,
ಮಾರ್ಕ 9:50 ಮಾರ್ಕ 9:50 ಹ್ಞೂ ಉಪ್ಪು ಒಳ್ಳೆಯ ಪದಾರ್ಥವೇ, ಹ್ಞೂ ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ಯಾತರಿಂದ ರುಚಿಗೊಳಿಸುವಿರಿ? ಹ್ಞೂ ನಿಮ್ಮೊಳಗೆ ಉಪ್ಪು ಇರಲಿ, ನಿಮ್ಮೊಳಗೆ ಉಪ್ಪು ಇರಲಿ, ರುಚಿ ಇರಲಿ. ಹಾಂ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ. ನಮ್ಮ ಆತ್ಮಿಕ ಜೀವಿತದ ಟೇಸ್ಟೇ ಅನ್ಯೋನ್ಯತೆ, ಸಮಾಧಾನದಲ್ಲಿ. ಹಾಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರ. ಇವ್ರ ಜೊತೆನೂ ಜಗಳ, ಕಿರಿಕಿರಿ ಕಿರಿಕಿರಿ ಕಿರಿ, ಅವ್ರ ಜೊತೆನೇ ಕಿರಿಕಿರಿ ಕಿರಿಕಿರಿ, ಅವ್ರ ಜೊತೆನೂ ಕಿರಿಕಿರಿ ಕಿರಿಕಿರಿ. ಯಾರು ಕಂಡ್ರೆ ಆಗಲ್ಲ. ನಿಮಗೆ ಎಲ್ಲರೂ ದೆವ್ವನೇ, ನೀವು ಮಾತ್ರ ಏಂಜಲು. ಇದು ಆತ್ಮಿಕ ಜೀವಿತನಾ? ಇದು ಎಂದಿಗೂ ಆತ್ಮಿಕ ಜೀವಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಿಕ ಗಂಧ ಗಾಳಿ ಟೇಸ್ಟ್ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಸಮಾಧಾನ, ಅನ್ಯೋನ್ಯತೆಯಲ್ಲಿದೆ. ಹಾಲೆಲೂಯ. ನೀವು ಪರಿಪೂರ್ಣರನ್ನು ಹುಡುಕಬೇಡ್ರಿ. ಪರಿಪೂರ್ಣರನ್ನು ಹುಡುಕಿದ್ರೆ ಇಲ್ಲಿ ಯಾರೂ ಸಿಗೋದಿಲ್ಲ. ಎಲ್ಲರೂ ಕೂಡ ಅವ್ರದ್ದೇ ಆದಂಥ ವೀಕ್ನೆಸ್ಗಳಿವೆ, ಬಲಹೀನತೆಗಳಿವೆ. ನಾವೆಲ್ಲರೂ ಪೂರ್ಣತೆ ಕಡೆಗೆ ಸಾಕ್ತಾ ಇದ್ದೀವಿ. ನಾವು ಬೇರೆಯವ್ರನ್ನ ಬೆರಳು ತೋರಿಸೋದಕ್ಕಿಂತ ಮೊದಲು ನಮ್ಮನ್ನು ನಾವು ಆಲೋಚನೆ ಮಾಡೋಣ, ಇನ್ನು ಯಾವುದರಲ್ಲಿ ನಾನು ತಿದ್ದುಕೊಳ್ಬಹುದು ಅಂತ ಹೇಳಿ ಆಲೋಚನೆ ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರೊಂದಿಗೆ ಸಮಾಧಾನದಿಂದಿರುವ. ಸಮಾಧಾನ ಹಾಳಾಗೋದು ಬೇಡ. ಯಾಕಂದ್ರೆ ಸಮಾಧಾನ ಹಾಳಾಯಿತು ಅಂತ ಹೇಳಿದ್ರೆ ನಮಗೆ ನಮ್ಮ ಜೀವಿತದಲ್ಲಿ ಆತ್ಮಿಕತೆ ಇಲ್ಲ ಅಂತ ಅರ್ಥ. ನಾನು ಒಬ್ಬರ ಜೊತೆ ಸಮಾಧಾನವಾಗಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಬಿಟ್ಬಿಡಿ, ನಾನು ಆತ್ಮಿಕದಲ್ಲಿ ಇಲ್ಲ ಅನ್ನೋದೇ ಗುರ್ತಾಗ್ಬಿಡ್ತದೆ. ರುಚಿನೇ ಇಲ್ಲ ಅಂದಂಗೆ ಆಗ್ಬಿಡ್ತದೆ. ಯೇಸು ಸ್ವಾಮಿ ಹೇಳಿದರು, ನಿಮ್ಮಲ್ಲಿ ಉಪ್ಪು ಇರಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪದ ಹೇಳಿದ್ರು, ನೀವು ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ. ಹಾಲೆಲೂಯ. ಹಾಗಾದರೆ ಯಾಕೆ ಸಮಾಧಾನದಿಂದಿರುವುದು ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಸಮಾಧಾನದಿಂದ ಇದ್ರೇ ನಾವು ಆತ್ಮಿಕ ಜೀವಿತದಲ್ಲಿ ಇದ್ದೀವಿ ಅನ್ನುವುದಕ್ಕೆ ಲಕ್ಷಣ. ಇಲ್ಲಾಂದರೆ ನಾವು ಆತ್ಮಿಕ ಜೀವಿತದಲ್ಲಿ ಇದ್ದೀವಿ ಅನ್ನುವುದಕ್ಕೆ ಅರ್ಥನೇ ಇಲ್ಲ. ಎರಡನೇದಾಗಿ ಯಾಕೆ ನಾವು ಸಮಾಧಾನದಿಂದ ಇರಬೇಕು? ಮೊದಲನೇದಾಗಿ ಆತ್ಮಿಕ ಜೀವಿತದ ಲಕ್ಷಣ ಅದು, ಅದರಿಂದ ಇರಬೇಕು. ಎರಡನೇದಾಗಿ ಯಾಕೆ ಸಮಾಧಾನದಿಂದ ಇರಬೇಕು? ಯಾಕೋಬ 3ನೇ ಅಧ್ಯಾಯ 18ನೇ ವಚನ. ಯಾಕೋಬ 3:18 ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ನೀತಿಯ ಫಲವನ್ನು ಕೊಯ್ತಾರೆ. ವಿ ಹ್ಯಾವ್ ಎ ವೆರಿ ಗುಡ್ ರಿಸಲ್ಟ್. ನೀವು ಸಮಾಧಾನದಿಂದ ಇರುವುದಕ್ಕೆ ನೀವು ನಮ್ಮ ದೇವ್ರ ಅನ್ಯಾಯಗಾರನಲ್ಲ. ನೀವು ಎಷ್ಟರ ಮಟ್ಟಿಗೆ ಸಮಾಧಾನದಿಂದ ಇರ್ತೀರೋ ಅದಕ್ಕೆ ದೇವರು ಪ್ರತಿಫಲ ಇಟ್ಟಿದ್ದಾನೆ. ಹಲ್ಲೆಲೂಯಾ. ನೀವು ಸಮಾಧಾನದಿಂದ ನಿಮ್ಮನ್ನು ಸಮಾಧಾನದಿಂದ ಇರುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡೋದಾದರೆ ದೇವರು ನಿಮಗೆ ನೀತಿಯ ಫಲವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಪ್ರಯಾಸ ವ್ಯರ್ಥ ಆಗಲ್ಲ. ಅದರಿಂದಾಗಿ ಮೇಕ್ ಎ ಗುಡ್ ಎಫರ್ಟ್. ಸಾಧ್ಯವಾದಷ್ಟು ಸಮಾಧಾನದಿಂದಿರುವುದಕ್ಕೆ ಪ್ರಯತ್ನ ಮಾಡಿರಿ. ಒಂದು ಕುಟುಂಬ ಅಂತಂದರೆ ಕುಟುಂಬದಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಅನ್ಯೋನ್ಯವಾಗಿರಿ, ಸಮಾಧಾನದಿಂದಿರಿ. ಮುಖ ಎತ್ಕೊಂಡು ಗಂಟು ಮೋರೆ ಮಾಡಿಕೊಂಡು ಸೋರೆಕಾಯಿ ಥರ ಇಷ್ಟುದ್ದ ಮುಖ ಮಾಡಿಕೊಂಡು ತಿರುಗಾಡೋದೆಲ್ಲ ಬೇಡ. ಚೆನ್ನಾಗಿ ಎಲ್ಲರ ಜೊತೆ ಅನ್ಯೋನ್ಯವಾಗಿ ಸಮಾಧಾನದಿಂದ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಹೇಳಿ ಅನ್ಯೋನ್ಯವಾಗಿರಿ. ಅಲ್ಲೆಲ್ಲೂ ನಿಮ್ಮ ಆಫೀಸ್ನಲ್ಲಿ ಎಲ್ಲರ ಜೊತೆ ಜಗಳ, ಅವ್ರ ಜೊತೆ ಜಗಳ, ಇವ್ರ ಜೊತೆ ಜಗಳ, ಇವ್ರ ಜೊತೆ ಒಬ್ಬರ ಜೊತೆ ಮಾತಾಡೋದಿಲ್ಲ. ಆಫೀಸ್ ಒಳಗೆ ನುಗ್ಗುವಾಗಲೇ ಗಂಟು ಮುಖ ಮಾಡ್ಕೊಂಡು ಒಳಗೆ ನುಗ್ಗೋದು. ಇದು ಆತ್ಮಿಕ ಲಕ್ಷಣನ? ಇಲ್ಲ. ಸಾಧ್ಯವಾದಷ್ಟು ಎಲ್ಲರ ಜೊತೆ ಸಮಾಧಾನವಾಗಿರಿ. ಅವ್ರು ಬೇಕಾದರೆ ಕೇಡು ಮಾಡೋದಿದ್ರೆ ಮಾಡಲಿ, ಅದು ಅವ್ರು ಬಿತ್ತಿದ್ದಕ್ಕೆ ಅವ್ರು ಕುಯ್ಕೊಳ್ತಾರೆ. ನಾವು ಸಮಾಧಾನದಿಂದ ಇರೋಣ. ಅವ್ರ ಜೊತೆ ನಮ್ಗೆ ಕೇಡು ಮಾಡಿದ್ರೂ ಸಹ ಅವ್ರ ಜೊತೆ ಸಮಾಧಾನದಿಂದ ಇರೋಣ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. 34ನೇ ಕೀರ್ತನೆ 14ನೇ ವಚನವನ್ನು ಓದಿ. 34:14. ಕೀರ್ತನೆ 34:14. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಹಲ್ಲೆಲೂಯಾ. ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯಾಸ ಪಡು. ಸೊ ಅಂದರೆ ಏನರ್ಥ? ನಮ್ಮೊಳಗೆ ಪ್ರಯಾಸ ಬೇಕು, ಸಮಾಧಾನಕ್ಕಾಗಿ ಪ್ರಯಾಸ ಬೇಕು. ಅವ್ರು ಕೇಡು ಮಾಡ್ತಾರೆ, ನಾವೇ ಸ್ವಲ್ಪ ಸಹಿಸ್ಕೊಳ್ಳೋಣ. ಹಲ್ಲೆಲೂಯಾ. ಅದಕ್ಕಿಂತ ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡಿದ್ವಲ್ಲ, ಸಹಿಸಿಕೊಳ್ರಿ. ಒಬ್ಬರನ್ನೊಬ್ಬರು ಸಹಿಸ್ಕೊಂಡು ನಾವು ಹೇಗಾದರೂ ಸಮಾಧಾನದಿಂದ ಇರಲಿಕ್ಕೆ ಪ್ರಯತ್ನ, ಒಂದು ಸಣ್ಣ ಪ್ರಯತ್ನ ಮಾಡಿ ನೋಡ್ರಿ. ದೇವ್ರು ನಿಮ್ಮ ಸಂಗಡ ಇದ್ದಾನೆ.
ನೋಡಿ ಕೆಲವ್ರು ಹಿಂಗೆ ಹೇಳ್ತಾರೆ ಈ ರೀತಿಯಾಗಿ 120ನೇ ಕೀರ್ತನೆ 6ನೇ ವಚನ ಹೇಳ್ತದೆ ನೋಡ್ರಿ. 120ನೇ ಕೀರ್ತನೆ 6ನೇ ವಚನ ಮತ್ತು 7ನೇ ವಚನ. ಕೀರ್ತನೆ 120 6 ಮತ್ತು 7. ಸಮಾಧಾನವನ್ನು ಹಾಗೆ ಮಾಡುವವರೊಳಗೆ ಇದ್ದು ಸಾಕಾಯಿತು. ಅಯ್ಯೋ ನನಗೆ ಸಾಕಾಗೋಯ್ತಕ್ಕಪ್ಪ, ಇವನ ಜೊತೆ ಇದ್ದು ಸಾಕಾಗೋಯ್ತು, ಇವಳ ಜೊತೆ ಸಾಕಾಗೋಗ್ಬಿಟ್ಟಿದೆ ನನಗೆ. ನೀವು ಹಾಗೆ ಹೇಳ್ತೀರಾ? ಪರವಾಗಿಲ್ಲ, 34ನೇ ಕೀರ್ತನೆ 14ನೇ ವಚನ ಒಂದಿದೆ ನೋಡ್ರಿ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಪ್ರಯಾಸ ಪಡ್ರಿ. ಹಾಲೆಲೂಯಾ. ಏನು ಗಂಟು ಕರ್ಗೋಗೋದಿಲ್ಲ, ನಿಮ್ಗೆ ಒಳ್ಳೆಯದೇ ಆಗ್ತದೆ. ನೋಡಿ, ಒಂದು ಒಳ್ಳೆ ಸಾಕ್ಷಿನ ನೋಡ್ರಿ. ಅಬ್ರಹಾಮನನ್ನು ನೋಡ್ರಿ, ಆದಿಕಾಂಡ 13ನೇ ಅಧ್ಯಾಯ 7ರಿಂದ 9ರವರೆಗೆ ಓದಿ. ಆದಿಕಾಂಡ 13 ವಚನ 7ರಿಂದ 9ರವರೆಗೆ. ಆದಿಕಾಂಡ 13 7ರಿಂದ 9. ಇದರಿಂದ ಅಬ್ರಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಇದಲ್ಲದೆ ಕಾನಾನ್ಯರು ಪೆರಿಜಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಹೀಗಿರಲು ಅಬ್ರಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ? ದೇಶವೆಲ್ಲ ನಿನ್ನೆದುರಿಗೆ ಇದೆ. ದೇಶವೆಲ್ಲ ನಾವು ಸಹೋದರರಲ್ಲವೇ? ಹೆಂಗೆ ಅಬ್ರಹಾಮನ ವ್ಯೂ ನೋಡ್ರಿ, ನಾವು ಸಹೋದರರಲ್ಲವೇ, ನಾವು ಯಾಕೆ ಜಗಳ ಆಡಬೇಕು? ದೇಶ ಎಲ್ಲ ನಿನ್ನ ಮುಂದೆ ಕಾಣ್ತಾ ಇದೆಯಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗ್ತೀನಿ. ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ನೋಡಿ, ಬಿಟ್ಕೊಡ್ತಾ ಇದ್ದೀನಿ. ಹೆಂಗೆ ಬಿಟ್ಕೊಡ್ತಾ ಇದ್ದೀನಿ ನೋಡ್ರಿ. ನೀನು ಈ ಕಡೆ ಹೋಗಿದ್ರೆ ನಾನು ಈ ಕಡೆ ಹೋಗ್ತೀನಿ, ನಾನು ಆ ಕಡೆ ಬರೋದಿಲ್ಲ, ನೀನು ತೊಂದರೆ ಕೊಡೋದಿಲ್ಲ. ನೀನು ಇದು ಮಾಡ್ತೀಯಾ, ಸರಿ ನಾನು ಅದು ಮಾಡ್ತೀನಿ. ನೀನು ಈ ಕೆಲಸ ಮಾಡ್ತೀಯಾ, ನಾನು ಆ ಕೆಲಸ ಮಾಡ್ತೀನಿ. ನೀನು ಇದನ್ನು ತಗೊಳ್ತೀಯಾ, ಸರಿ ಪರವಾಗಿಲ್ಲ ಇಟ್ಕೊ, ನಾನು ಇದು ತಗೊಳ್ತೀನಿ. ಈ ಬಿಟ್ಟು ಕೊಡುವಂತಹ ಮನೋಭಾವನೆ ಎಲ್ಲಿದೆಯೋ ಅಲ್ಲಿ ಒಂದು ಸಮಾಧಾನ ಇದೆ ರೀ. ಹಾಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮ್ ನೋಡಿ, ಅಲ್ಲಿ ನಾನಲ್ವಾ ನೀನು ಕರ್ಕೊಬಂದಿದ್ದು, ಸುಮ್ಮನೆ ಕೂತ್ಕೋ ಅಂತ ಹೇಳ್ಬೋದಾಗಿತ್ತು ಈ ಲೋಟನಿಗೆ. ಆದರೆ ಅಬ್ರಹಾಮನು ಹಾಗೆ ಮಾಡಲಿಲ್ಲ. ಸಾಧ್ಯವಾದಷ್ಟು ಸಮಾಧಾನದಿಂದಿರಲಿಕ್ಕೆ ಪ್ರಯಾಸ ಪಡ್ತಾನೆ. ಹಾಲೆಲೂಯಾ. ಪ್ರಿಯರೇ, ನಮ್ಮ ಜೀವಿತದಲ್ಲೂ ನಾವು ಸಾಧ್ಯವಾದಷ್ಟು ಸಮಾಧಾನದಿಂದಿರಲಿಕ್ಕೆ ಪ್ರಯತ್ನ ಮಾಡೋಣ. ಹಾಲೆಲೂಯಾ. ನಾವು ಸಮಾಧಾನವನ್ನು ಕಾಪಾಡಿಕೊಳ್ಳಲಿಕ್ಕೆ ಒಂದು ಸಣ್ಣ ಟಿಪ್ಸ್, ಕೆಲವೊಂದು ಹಿಂಟ್ಸ್, ನಮಗೆ ಕೆಲವೊಂದು ಮಾರ್ಗಸೂಚಿಯನ್ನು ದೇವರ ವಾಕ್ಯನ ಹೇಳ್ತದೆ. ನಂಬರ್ 1 ಪೇತ್ರ 3ನೇ ಅಧ್ಯಾಯ 11ನೇ ವಚನ. ನಮ್ಮ ಸಮಾಧಾನವನ್ನು, ಒಬ್ರಿಗೊಬ್ರು ಸಮಾಧಾನವನ್ನು ಕಾಪಾಡಿಕೊಳ್ಳುವುದಕ್ಕೆ 1 ಪೇತ್ರ 3:11. ಇದು ನಿಮ್ಮ ಮನೆಯಲ್ಲಾಗಲಿ, ಆಫೀಸಲ್ಲಾಗಲಿ, ನೀವು ಯಾವ ಜಾಗದಲ್ಲಾದರೂ ಸಹ ಈ ವಾಕ್ಯವನ್ನು ಅಪ್ಲೈ ಮಾಡ್ಬೋದು. 1 ಪೇತ್ರ 3:11. ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಒಂದು ಪ್ರಯತ್ನ ಮಾಡಿ. ಮೊದಲೇ ಕೀರ್ತನೆಯಲ್ಲಿ ಓದ್ವಲ್ಲ, ಅದೇ ರಿಪಿಟೇಷನ್. ಸಮಾಧಾನಕ್ಕಾಗಿ ಮೇಕ್ ಎ ವೆರಿ ಗುಡ್ ಎಫರ್ಟ್. ಹಾಲೆಲೂಯಾ. ಅನ್ಯೋನ್ಯವಾಗಿರಲಿಕ್ಕೆ ಏನಾದರೂ ಒಳ್ಳೆ ಪ್ರಯತ್ನ ಮಾಡಬೇಕಂತ ಹೇಳಿ ನೀವು ಒಂದು ಒಳ್ಳೆ ಪ್ರಯತ್ನ ಮಾಡಿ, ಒಂದು ಸೆಕೆಂಡ್ ಥಾಟ್ ಮಾಡಿ, ಏನು ಮಾಡ್ಬೋದು, ಈ ಸಮಾಧಾನ ಇರಲಿಕ್ಕೆ ಏನು ಮಾಡ್ಬೋದು? ಒಂದು ಸಿನ್ಸಿಯರ್ ಆದಂಥ ಒಂದು ಪ್ರಯತ್ನ ಮೊದಲನೇದಾಗಿ. ಹಾಲೆಲೂಯಾ. ನೀವು ಪ್ರಯತ್ನ ಮಾಡಿದ್ರೆ ದೇವ್ರು ದಾರಿ ತೋರಿಸ್ತಾರೆ. ಏನು ಮಾಡಬೇಕು, ಸಮಾಧಾನವಾಗಿರ್ಲಿಕ್ಕೆ ಏನು ಮಾಡಬೇಕು. ಹಾಲೆಲೂಯಾ. ಅಬ್ರಹಾಮನಿಗೆ ಐಡಿಯಾ ಬಂತಲ್ಲ, ನೀನು ಈ ಕಡೆ ಇದ್ದರೆ ನಾನು ಈ ಕಡೆ ಇರ್ತೀನಿ, ನೀ ಈ ಕೆಲಸ ಮಾಡಿದ್ರೆ ನಾನು ಈ ಕೆಲಸ ಮಾಡ್ತೀನಿ, ನಮಗೆ ಯಾಕೆ ಜಗಳ, ನಾವು ಅನ್ಯೋನ್ಯವಾಗಿ ಹೋಗೋಣ, ನಾವು ಸಹೋದರರಲ್ಲವೇ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಸೊ ಸಮಾಧಾನವಾಗಿ ಹೋಗಲಿಕ್ಕೆ ಏನು ಮಾಡ್ಬೋದು ನೀವು ಆಲೋಚನೆ ಮಾಡಿ. ನಿಮ್ಮ ಬಿಸ್ನೆಸ್ ಪ್ಲೇಸು, ನಿಮ್ಮ ವರ್ಕ್ ಪ್ಲೇಸು, ಅಥವಾ ನಿಮ್ಮ ಕುಟುಂಬ, ಸಮಾಧಾನವಾಗಿರಲಿಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡಿ. ಹೇಗಾದರೂ ಸಮಾಧಾನವನ್ನು ಕಾಪಾಡಲಿಕ್ಕೆ ನಿಮ್ಮಿಂದ ಒಂದು ಪ್ರಯತ್ನ ಆಗಬೇಕು. ಯಾರೋ ಮಾಡಲಿ ಅಂತ ನೆನೆಸ್ಬಿಡ್ಬೇಡ್ರಿ, ನಿಮ್ಮಿಂದ ಒಂದು ಪ್ರಯತ್ನ ಆಗಬೇಕು. ಆ ಪ್ರಯತ್ನ ಆದರೆ ಏನಾದರೂ ಒಂದು ದೇವ್ರ ಕಾರ್ಯ ಮಾಡ್ತಾನೆ. ಎರಡನೇದಾಗಿ ನಂಬರ್ 2, ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 1ನೇ ವಚನ.
ಜ್ಞಾನೋಕ್ತಿ 15:1. ಮೃದುವಾದ ಪ್ರತ್ಯುತ್ತರವು ಹ್ಮ್. ಸಿಟ್ಟನ್ನಾರಿಸುವುದು. ಮೃದುವಾದ ಪ್ರತ್ಯುತ್ತರ ಸಿಟ್ಟನ್ನು ಆರಿಸುವುದು. ನಮ್ಮ ಪ್ರತ್ಯುತ್ತರ ಮೃದುವಾಗಿರಲಿ. ಅವ್ರು ಸಿಂಪಲಾಗಿ ಹೇಳಿದ್ರೆ ಹೆಕ್ ಅಂತ ಹೇಳಿ ಸಿಂಹ ಥರ ಗರ್ಜಿಸಕ್ಕೆ ಹೋಗ್ಬೇಡ್ರಿ. ಕೆಲವ್ರದ್ದು ಮಾತೆತ್ತಿದ್ರೆ ನಾಯಿ ಥರ ಹಂಗೆ ಅಲ್ಲೆಲ್ಲ ಬಿಟ್ಕೊಂಡು ಬೊಗಳ್ತಾ ಇರೋದು. ಅದಕ್ಕೆ ಪೌಲನು ಗಲಾತ್ಯದವರಿಗೆ ಬರೆಯುವಾಗ ಹೇಳ್ತಾನೆ, ನೀವು ಈ ರೀತಿಯಾಗಿ ಒಬ್ಬರನ್ನೊಬ್ಬರು ಕಚ್ಚಿ ಹರ್ಕೊಂಡ್ರೆ, ನಾಯಿ ಏನು ಮಾಡ್ತದೆ ಗೊತ್ತಾ ನಿಮಗೆ? ನಾಯಿ ಕಚ್ಚಿ ಹಂಗೆ ಬಿಡೋದಿಲ್ಲ, ಹರಿತದೆ. ಅದೇ ರೀತಿ ನಾವು ಕೂಡ ನಮ್ಮ ಬಾಯಿ ಮಾತುಗಳಿಂದ ಒಬ್ರಿಗೊಬ್ರು ಕಚ್ಚಿ ಹರಿದಾಡಿದ್ರೆ ಸಮಾಧಾನ ಹೇಗಿರ್ತದೆ? ಒಬ್ಬರಿಂದ ಒಬ್ಬರು ನಾಶವಾದರೆ. ಆ ವಚನವನ್ನು ಓದ್ಬಿಟ್ರಿ, ಗಲಾತ್ಯ 6ನೇ ಅಧ್ಯಾಯನ. ಐದನೇ ಅಧ್ಯಾಯ 15ನೇ ವಚನ. ಗಲಾತ್ಯ 5:15. ಗಲಾತ್ಯ 5:15. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವುದಾದರೆ. ಇನ್ನೊಂದು ಪದಾನ ಇದೆ, ನುಂಗುವುದಾದರೆ. ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನಂಗಂದ್ರೆ ನಾವು ಬಾಯಲ್ಲಿ ಅಂದರೆ ನಾಯಿ ಥರ ಮಾಂಸವನ್ನು ಕಚ್ಚಿ ನುಂಗೋದಿಲ್ಲ, ಅವ್ರ ಜೀವಿತವನ್ನೇ ನುಂಗ್ಬಿಡ್ತೀವಿ ಮಾತುಗಳಿಂದ. ಅವ್ರ ಜೀವನನೇ ಹಾಳು ಮಾಡಿಬಿಡೋದು. ಕಚ್ಚಿ ಹರಕೊಂಡು ನುಂಗುವುದಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ ನೋಡಿ. ಒಬ್ಬರಿಂದ ಒಬ್ಬರು ನಾಶವಾದಿರಿ ನೋಡಿರಿ. ಕಚ್ಚಿ ಹರಿದಾಕುವಂತಹ ಮಾತುಗಳು ಬೇಡ. ಏನೋ ನೀನು, ನೀನೇ ಈ ಥರ ಮಾತುಗಳೆಲ್ಲ ಬೇಡ. ಮೃದು ಮಾತಾಗಿರಲಿ. ಹಲ್ಲೆಲೂಯ. ನಮ್ಮ ಮಾತು ಮೃದು ಮಾತಿದ್ರೆ ಒಂದು ವೇಳೆ ಅವರೇ ಜಗಳಕ್ಕೆ ಬಂದರೂ ಸಹ ಸಿಟ್ಟೆಲ್ಲ ಹಾರಿ ಹೋಗ್ತದೆ. ನಿಮಗೇನು ಸಮಾಧಾನದ ಬೈಕ್ ಇದೆಯಾ? ನೀವು ಜಗಳಾಡ್ತಾ ಇದ್ರೆ ಏನು ಅರ್ಥ ಗೊತ್ತಾ? ನೀವು ಸಮಾಧಾನಕ್ಕೆಲ್ಲ, ನೀವು ಸಮಾಧಾನವನ್ನು ಏನು ಹಾಳು ಮಾಡಲಿಕ್ಕೆ ಏನು ಮಾಡ್ತಾಯಿದ್ದೀರಿ? ಇನ್ನೂ ಕಿಡಿ ಹಚ್ತಾ ಇದ್ದೀರಿ ಅಂತ ಅರ್ಥ. ನಿಮಗೇನಾದರೂ ಸಮಾಧಾನ ಬರಬೇಕು, ಅಸಮಾಧಾನ ಎಲ್ಲ ನೀಗಬೇಕು, ಸಮಾಧಾನಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂದರೆ ಹಂಗೇ ತಣ್ಣಗಾಗ್ಬಿಡಿ. ಹೇಳಿ ಅಕ್ಕ, ಸರಿ ಅಣ್ಣ, ಹೇಳಿ ಅಣ್ಣ, ಏನು ನಿಮ್ಮ ಅಭಿಪ್ರಾಯ ಹೇಳಿ ಅಣ್ಣ. ಸಮಾಧಾನವಾಗಿ ಮಾತಾಡ್ರಿ, ಕೂಲಾಗಿ ಮಾತಾಡಿ. ನೀವು ಸಿಟ್ಟಿನಿಂದ ಬಿರುನುಡಿಯಿಂದ ಮಾತನಾಡುವುದಾದರೆ ನೀವು ಸಮಾಧಾನದವರಲ್ಲ, ನೀವು ಜಗಳಗಂಟಿ ಕಚ್ಚಿ ಹರಕೊಳ್ಳುವವರು, ನುಂಗುವವರು, ಸಮಾಧಾನವನ್ನು ಹಾಳು ಮಾಡುವವರು. ಸಾಫ್ಟಾಗಿ ಮಾತಾಡಿ, ನಿಧಾನವಾಗಿ ಮಾತಾಡಿ. ಬಿರುನುಡಿ ಬೇಡ. ಮೃದು ನುಡಿ ಸಿಟ್ಟನ್ನು ಆರಿಸಿ ಬಿಡ್ತದೆ. ಹಲ್ಲೆಲೂಯ. ಮೊದಲನೇದಾಗಿ ಏನು ಮಾಡಬೇಕಂತೆ? ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು. ಎರಡನೇದಾಗಿ ಸಾಫ್ಟಾಗಿ ಮಾತಾಡಿ, ಸಮಾಧಾನ ದಾರಿ ಆಗ್ತದೆ. ಹಲ್ಲೆಲೂಯ. ಮೂರನೇದಾಗಿ ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 14ನೇ ವಚನ. ಜ್ಞಾನೋಕ್ತಿಗಳು 17:14. ಜ್ಞಾನೋಕ್ತಿ 17:14. ವ್ಯಾಜ್ಯದ ಆರಂಭವು ಏರಿಗೆ ಬಿಲಬಿದ್ದಂತೆ. ಸಿಟ್ಟೇರುವುದಕ್ಕೆ ಮುಂಚೆ ಜಗಳವನ್ನು ಬಿಟ್ಟು ಬಿಡು. ಬಿಟ್ಕೊಡೋದೇ ಇಲ್ಲ. ಆಯಿತು ಕಣವ, ನಿಂದೇ ಸರಿ ಬಿಡಪ್ಪ, ಆಯಿತು ಕಣಣ, ನಿಂದೇ ಸರಿ ಕಣಣ, ಬಿಡೋಣ ಅಂತ ಹೇಳಿ ಬಿಟ್ಬಿಡ್ಬೇಕು. ಇನ್ನು ಹಂಗೆ ಬೀಗಿ ಹಿಡ್ಕೊಂಡಿದ್ರೆ, ನಂದೇ ಸರಿ ಅಂತ ಹೇಳಿ ನೀವೇನಾದ್ರು ಹಿಡ್ಕೊಂಡಿದ್ರೆ ನೀವು ಸಮಾಧಾನದವರಲ್ಲ, ನೀವು ಗಲಿಬಿಲಿ ಹುಟ್ಟಿಸುವವರೇ. ಸ್ವಲ್ಪ ಬಿಟ್ಕೊಡ್ಬೇಕು. ಅಬ್ರಹಾಮ್ ನೋಡಿ ಬಿಟ್ಕೊಟ್ನಲ್ಲ, ಆಯ್ತಪ್ಪ ನೀನು ಈ ಕಡೆ ಬರ್ತೀಯ ಬಾ, ಆ ಕಡೆ ಹೋಗ್ತೀಯ ಹೋಗು, ಆಯಿತು ಸರಿ ಓಕೆ. ಸ್ವಲ್ಪ ಬಿಟ್ಕೊಡ್ಬೇಕು. ಹಲ್ಲೆಲೂಯ. ಮುಂದುವರ್ಸ್ಕೊಂಡೇ ಹೋಗಬಾರ್ದು. ಜಗಳವನ್ನು ಮುಂದುವರ್ಸ್ಕೊಂಡೇ ಹೋದರೆ ನೀವು ಸಮಾಧಾನದವರಲ್ಲ. ಸಮಾಧಾನ ಏನಾದರೂ ಬೇಕು ಅಂತ ಹೇಳಿ ನೀವು ಒಳ್ಳೆ ಪ್ರಯತ್ನ ಮಾಡೋರಾದರೆ ಜಗಳವನ್ನು ಬಿಡಬೇಕು. ಆಯಿತು ಬಿಡಪ್ಪ ಅಂತ, ಸರಿ ಓಕೆ ಥ್ಯಾಂಕ್ ಯು, ಪರವಾಗಿಲ್ಲ, ನೋ ಪ್ರಾಬ್ಲಮ್ ಅಂತ ಹೇಳಬೇಕು. ಆಗ ನೀವು ಸಮಾಧಾನದ ಪ್ರಯತ್ನ ಮಾಡ್ತಾಯಿದ್ದೀರಿ ಅಂತ ಅರ್ಥ. ಹಲ್ಲೆಲೂಯ. ಮೊದಲನೇದಾಗಿ ಏನು ಮಾಡಬೇಕು? ಒಳ್ಳೆ ಪ್ರಯತ್ನ ಮಾಡಬೇಕು. ಎರಡನೇದಾಗಿ ಮೃದು ನುಡಿಯನ್ನು ಆಡಬೇಕು. ಮೂರನೇದಾಗಿ ಜಗಳವನ್ನು ಬಿಟ್ಟು ಬಿಡಬೇಕು. ಜಗಳದ ವಾತಾವರಣ ಇದ್ದರೆ ಅದನ್ನು ಬಿಟ್ಟು ಬಿಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹಲ್ಲೆಲೂಯ. ನಾಲ್ಕನೇದಾಗಿ 1 ಥೆಸಲೋನಿಕ 5:15. 1
ತೆಸಲೋನಿಕ 5:15. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಒಬ್ಬರಿಗೊಬ್ಬರು ಹಿತವನ್ನೇ ಮಾಡಿಕೊಂಡಿರ್ಬೇಕಂತೆ. ಹಾಲೆಲೂಯ. ಇನ್ನೊಬ್ಬರ ಹಿತವನ್ನು ಬಯಸಿ, ಅವ್ರಿಗೆ ಒಳ್ಳೇದನ್ನೇ ಬಯಸಿ ಸಮಾಧಾನ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬರ ಹಿತವನ್ನು ನಾವು ಬಯಸಿ ಆ ಹಿತಕ್ಕಾಗಿ ನಮ್ಮ ಪ್ರಯತ್ನ ಇದ್ದರೆ ಅಲ್ಲಿ ಸಮಾಧಾನಕ್ಕೆ ಅವಕಾಶ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ಒಬ್ಬರಿಗೊಬ್ಬರು ಹಿತವನ್ನು ಬಯಸಿರಿ. ನೆಕ್ಸ್ಟು ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 7ನೇ ವಚನ. ಜ್ಞಾನೋಕ್ತಿ 16:7. ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು. ಶತ್ರುಗಳನ್ನು ಮಿತ್ರರನ್ನಾಗಿ ದೇವರು ಮಾಡ್ತಾನಂತೆ. ದೇವರಿಗೆ ಮೆಚ್ಚುಗೆಯಾಗಿ ದೇವರಿಗೆ ಸಂತೋಷಪಡಿಸುವವರಾಗಿ ನಾವಿದ್ದರೆ ಶತ್ರುಗಳನ್ನು ಸಹ ಮಿತ್ರರನ್ನಾಗಿ ಮಾಡಿಬಿಡ್ತಾರೆ. ಅಂದರೆ ಡಿಪೆಂಡ್ ಅಪಾನ್ ಗಾಡ್. ದೇವ್ರನ್ನ ಆತ್ಕೊಳ್ಳಿ. ಹಲ್ಲೆಲೂಯ. ಒಂದು ಜಗಳ ಆಗುವ ರೀತಿ, ಅಸಮಾಧಾನ, ಟೆನ್ಷನ್ ಆಗಿದೆಯಾ, ಪ್ರಾರ್ಥನೆ ಮಾಡಿ. ಡ್ಯಾಡಿ ನೀವು ಮಧ್ಯೆ ಬನ್ನಿಯಪ್ಪ, ಇಲ್ಲೊಂದು ಸಮಾಧಾನವನ್ನು ಉಂಟು ಮಾಡಪ್ಪ. ಯಾಕಂದರೆ ಆತನ ಸಮಾಧಾನ ಪ್ರಭು. ಎಲ್ಲಿ ಬಂದರೂ ಅಲ್ಲಿ ಸಮಾಧಾನ. ಡಿಪೆಂಡ್ ಅಪಾನ್ ಗಾಡ್. ದೇವರು ಸಮಾಧಾನವನ್ನು ತರ್ತಾನೆ. ಹಲ್ಲೆಲೂಯ. ಹೇಗಾದರೂ ಈ ಸಮಾಧಾನದ ಬಂಧನದಿಂದ ಇರಲಿಕ್ಕೆ, ಪವಿತ್ರಾತ್ಮನಿಂದ ಏರ್ಪಡಿಸಲ್ಪಟ್ಟ ಈ ಪವಿತ್ರ ಸಮಾಧಾನದ ಅನ್ಯೋನ್ಯತೆ ಇರುವಂತೆ ನೀವು ನೋಡಿಕೊಳ್ಳ್ರಿ. ಒಂದು ನಿಮಿಷ ನಾವು ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ನಾವೆಲ್ಲರೂ ಸಮಾಧಾನದಿಂದ ಜೀವಿಸಬೇಕೆಂಬುದಾಗಿ ಇವತ್ತು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ. ಹೌದು, ಈ ಒಂದು ಸಮಾಧಾನದ ಅನ್ಯೋನ್ಯತೆ ಇದು ಪವಿತ್ರಾತ್ಮನಿಂದ ಆದದ್ದು. ಒಂದೇ ರಾಜ್ಯಕ್ಕೆ, ಒಂದೇ ದೇಹವಾಗಿ, ಒಂದೇ ಭರವಸೆ, ಒಂದೇ ದೀಕ್ಷಾ ಸ್ನಾನ, ಒಬ್ಬನೇ ಕರ್ತನನ್ನು ಹೊಂದಿರುವ ನಾವು, ಕರ್ತನೆ, ಪವಿತ್ರಾತ್ಮನಿಂದ ಉಂಟಾದ ಈ ಐಕ್ಯತೆಯನ್ನು ಹಾಳು ಮಾಡ್ಕೋಬಾರ್ದಪ್ಪ. ಪವಿತ್ರಾತ್ಮನಿಂದ ಉಂಟಾದ ಈ ಅನ್ಯೋನ್ಯತೆಯನ್ನು ಹಾಳು ಮಾಡ್ಕೋಬಾರ್ದು. ಥ್ಯಾಂಕ್ ಯು ಲಾರ್ಡ್. ನೀನೇ ಕರ್ತನೆ ಅನ್ಯೋನ್ಯತೆಯನ್ನು ಸಂಬಂಧಗಳನ್ನು ಏರ್ಪಡಿಸಿರುವಾತನು, ಕುಟುಂಬ ಸಂಬಂಧಗಳನ್ನು ಏರ್ಪಡಿಸಿರುವಾತನು ನೀನು. ಆಫೀಸ್ನಲ್ಲಿ ಕರ್ತನೆ ಫ್ರೆಂಡ್ಸ್ಗಳನ್ನು ಕೊಟ್ಟಿರುವಾತನು ನೀನು ಸ್ವಾಮಿ. ಎಲ್ಲ ಸಂದರ್ಭದಲ್ಲೂ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಕೃಪೆ ಕೊಡಪ್ಪ. ಯಾಕಂದರೆ ನಾವು ಕರ್ತನೆ ಅಲ್ಲಿ ಸಮಾಧಾನದಿಂದ ಇದ್ದರೆ ಮಾತ್ರ ನಾವು ಆತ್ಮಿಕ ಜೀವಿತದ ಟೇಸ್ಟನ್ನು ಹೊಂದಿದವರು ಅಂತ ನಿನ್ನ ವಾಕ್ಯ ಹೇಳ್ತದೆ. ನಾವು ಸಮಾಧಾನದಿಂದ ಇದ್ದರೆ ಮಾತ್ರವೇ ನಾವು ನೀತಿಯ ಫಲವನ್ನು, ನಿನ್ನಿಂದ ಪ್ರತಿಫಲವನ್ನು ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಹೌದಪ್ಪ, ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರೊಂದಿಗೆ ಸಮಾಧಾನವಾಗಿರಲಿಕ್ಕೆ ಕೃಪೆ ಕೊಡು. ಅಂದು ಅಬ್ರಹಾಮನು ಲೋಟನ ಜೊತೆಗೆ ಸಮಾಧಾನದಿಂದ ಕರ್ತನೆ ಕಾರ್ಯಗಳನ್ನು, ವ್ಯವಹಾರಗಳನ್ನು ನಡೆಸಿದ್ದನ್ನು ನಾವು ನೋಡ್ತಾ ಇದ್ದೀವಪ್ಪ. ನಾವು ಸಹ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರ ಜೊತೆಗೆ ಸಮಾಧಾನದಿಂದ ವ್ಯವಹಾರಗಳನ್ನು ನಡೆಸಲಿಕ್ಕೆ, ಕರ್ತನೆ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಜೀಸಸ್. ಎಲ್ಲರೊಟ್ಟಿಗೆ ಸಮಾಧಾನದಿಂದ ಇರಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ನಮ್ಮಲ್ಲಿರುವ ಬಲಹೀನತೆಗಳನ್ನ ತೆಗೆದುಹಾಕು. ನನಗೆ ನನ್ನ ಜೊತೆ ಸೇರಿ ಕರ್ತನೆ ಈ ಸಮಯದಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಇರುವಂಥ ಎಲ್ಲ ದೇವಜನರಿಗೆ ಎಲ್ಲರಿಗೂ ಸಹ ಕರ್ತನೆ ತಾವಿರುವ ಕುಟುಂಬದಲ್ಲಿ, ತಾವು ಕೆಲಸ ಮಾಡೋ ಜಾಗದಲ್ಲಿ, ತಮ್ಮ ಜೊತೆ ಇರುವವರೊಂದಿಗೆ ಎಲ್ಲ ಸಂದರ್ಭದಲ್ಲೂ ಸಮಾಧಾನದಿಂದ ಇರಲಿಕ್ಕೆ ಕೃಪೆ ಕೊಡು ಸ್ವಾಮಿ.